ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಎಲ್ಲ ಇಂಡಿಯನ್ ಜಾಕ್ ಫ್ರೂಟಿಗೆ ಪ್ರೀತಿಪೂರ್ವಕ ಸ್ವಾಗತ. ನಾನಿವತ್ತು ಚೌಡೂರಿಗೆ ಬಂದಿದ್ದೀನಿ. ಚೌಡೂರಿನ APMC ಯಾರ್ಡಿಗೆ ಬಂದಿದ್ದೀನಿ. ಇವತ್ತು ಗುರುವಾರ. ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಹಲಸು ಮಾರ್ಕೆಟು. ತುಮಕೂರು ಜಿಲ್ಲೆಯ ರೈತರು, ಬೇರೆ ಬೇರೆ ಭಾಗದ ರೈತರು, ವ್ಯಾಪಾರಸ್ಥರು, ಖರೀದಿದಾರರು ಇಲ್ಲಿಗೆ ಬರ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ. ತುಮಕೂರಿನ ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ. ಕರ್ನಾಟಕದ ನಾನಾ ಮೂಲೆಗೆ ಇದರ ರುಚಿ ಮತ್ತು ಸ್ವಾದ ಪಸರಿಸಿದೆ. ಹೊರ ರಾಜ್ಯಕ್ಕೂ ಕೂಡ ಇದು ಹೋಗ್ತಾ ಇದೆ. ಕೆಂಪೊಳೆ, ಅರಶಿನ ತೊಳೆ ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ. ನಾನು ಬೆಳಗ್ಗೆನೆ ಬಂದೆ. ವೀಕ್ಷಕರೇ, ಇಂಡಿಯನ್ ಜಾಕ್ ಫ್ರೂಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಡಿಯನ್ ಜಾಕ್ ಫ್ರೂಟ್ ತಲಸ್ಪರ್ಶಿಯಾದ, ಅರ್ಥಪೂರ್ಣವಾದ ಮತ್ತು ಸಹಜದ ಸರಾಗ. ನಮಸ್ಕಾರ, ಚೆನ್ನಾಗಿದ್ದೀರಾ? ತಗೊಂಬಂದ್ರ? ಸರಿ ಸರಿ ಬನ್ನಿ. ಸಹಜದ ಸರಾಗದಲ್ಲಿ ಮಾಹಿತಿಯನ್ನು ಕೊಡುವಂತಹ ಚಾನಲ್ ಇಂಡಿಯನ್ ಜಾಕ್ ಫ್ರೂಟ್. ಬನ್ನಿ, ಸಂತೆ ಒಳಗೆ ಹೋಗೋಣ. ಈ ವರ್ಷದ ಸೀಸನ್ ಆರಂಭ ಆಗಿದೆ. ಮಾರಿರಾ ಇನ್ನು ಇಲ್ವಾ? ಮಾರಿ. ಏನು ಸೀಸನ್ ಒಂದು 6 ತಿಂಗಳು ಇರುತ್ತಾ? ಹೆಂಗೆ ಇರುತ್ತಲ್ವಾ? ಇರುತ್ತೆ ಸರ್. ಕೆಂಪು ಬರ್ತಾ ಇದೆಯಾ? ಬರುತ್ತೆ, ಕೆಂಪು ಬರುತ್ತೆ. ಒಳ್ಳೊಳ್ಳೆ ಮಾಲ್ ಬರುತ್ತೆ ಸರ್. ಹೌದಲ್ಲ? ಒಳ್ಳೊಳ್ಳೆ ಮಾಲ್. ಕೆಂಪುತೊಳೆನಾಯ್ತು? ಕೆಂಪುತೊಳೆನಾ? ಹಳದಿ. ಏನು ಬೆಲೆ ಕಟ್ಟಿದ್ದೀರಾ? 5.5 ಹೇಳಿದ್ವಿ. ಅವ್ರು ಬರೀ 2,000 ಕೇಳ್ತಾರೆ. ಹೌದಾ? 5.5ಗ? ಎಷ್ಟು ಕಾಯಿಗೆ? 60 ಕಾಯಿಗೆ 5,500. ರೆಡ್ಡ? ಇದು ರೆಡ್ಡ? ಇದು ನೋಡಿ, ನಾ ವಿಡಿಯೋ ಹಾಕಿದ್ದೆ. ನೋಡಿದೆ ಸರ್. ಫೋನ್ ಮಾಡಿದ್ರು. ಫೋನ್ ಮಾಡಿ ಯಾರು ಹೆಸರು ಬಂದಿದ್ರು. ಹೌದಾ? ನೀವು ಚೌಡೂರು ಬಜಾರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ರ? ಆಮೇಲೆ ಗೋವಾದವ್ರಿಗೆ ಬೇಕಾಗಿದೆಯಂತೆ ಸರ್. ಕಳಿಸ್ಕೊಡ್ತೀವಿ. ಗೋವಾದವ್ರಿಗಾಗಲಿ, ಹುಬ್ಳಿಗಾಗಲಿ, ನಂಬರ್ ಕೊಡಿ ನಿಮ್ದು. ಧಾರವಾಡಕ್ಕಾಗಲಿ ನಂಬರ್ ಕೊಡಿ. ಹುಬ್ಳಿಗಾರಾಗಲಿ, ಧಾರವಾಡಕ್ಕಾಗಲಿ, ಎಲ್ಲಿ ಬೇಕಾದ್ರೆ. ಗೋವಾದವರು ಕಾಮೆಂಟ್ ಮಾಡಿದ್ದಾರೆ ಬೇಕು ಅವನಿಗೆ ಸರ್. ನೋಡಿ, ಕೆಂಪು ಸಿಗುತ್ತೆ. ಸರಿ. ನಂಬರ್ ಕೊಡಿ. ನಂಬರ್ ಸರ್ 9945 94 20 20 ಈ ಕಡೆ ಬನ್ನಿ.
ಹೇಳಿ ಇನ್ನೊಂದ್ಸಲ ಹೇಳಿ. ಸರ್ ಗುಬ್ಬಿ ತಾಲೂಕು ಮಂಜುನಾಥ್ ಅಂತ ಹೇಳಿ. ಹಲ್ಸು ಯಾರಿಗೆ ಬೇಕಾದ್ರು ಇಲ್ಲಿ ಮಾರ್ಕೆಟಿಗೆ ಬಂದ್ರೆ ಇಲ್ಲ ಕರೆ ಮಾಡಿದ್ರೆ ಕಳಿಸ್ಕೊಡ್ತೀವಿ. ನನ್ನ ನಂಬರು 9945 94 20 ಈ ನಂಬರಿಗೆ ಕರೆ ಮಾಡಿ. ಸರಿ. ಬುಧವಾರ ಗುರುವಾರ ಶುಕ್ರವಾರ ಮಾರ್ಕೆಟ್ ಇರುತ್ತೆ. ಬುಧವಾರ ಗುರುವಾರ ಶುಕ್ರವಾರ ಮಾರ್ಕೆಟ್ ಇರುತ್ತೆ. ಬಂದ್ರೆ ಮಾಲ್ ಕಳಿಸ್ಕೊಡಿ. ನನಗೆ ಗೋವಾದವರು ಕಾಮೆಂಟ್ ಮಾಡಿದ್ದಾರೆ. ಸರಿ ಸರ್, ನಾನು ನಿಮ್ಮ ನಂಬರ್ ಹಾಕ್ತೀನಿ ಅವರಿಗೆ. ಸರಿ ಸರ್, ಯಾರಿಗಾರ ಹಾಕಿ. ಇಲ್ಲಿ ನಾವು ಚೋಳೂರು ಬಜಾರ್ನವರು ಬೇರೆ ಕಡೆ ಹುಡುಗರಿಗೆ ಫೋನ್ ಮಾಡ್ರೆ ಎಲ್ಲ ಹೊರಗಡೆ ಇರ್ತಾರೆ. ನಾವು ಬಜಾರಾಗಿ ಇರ್ತೀವಿ. ಬಜಾರಲ್ಲೇ ಕಳಿಸ್ಕೊಡ್ತೀವಿ. ಅಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್. ಹೆಂಗೆ ಆಗಲಿ ಸರ್, ನಾನು ಕಾಮೆಂಟ್ ಅಲ್ಲಿ ನಂಬರ್ ಹಾಕ್ತೀನಿ. ಸರಿ ಸರ್, ಒಳ್ಳೇದಾಗಲಿ. ಏನ್ ರೇಟು ಸರ್? 100ರಿಂದ 200 ತನಕ ಸಿಗ್ತದೆ. ಸೆಲೆಕ್ಷನ್ ಮಾಲು. ಸೆಲೆಕ್ಷನ್ ಮಾಲ. ರೇಟ್ ಬೇಕಾದ್ರೆ ಚಿಕ್ಕದ್ ಬೇಕಾದ್ರೆ ಕಮ್ಮಿ ರೇಟ್ ಸಿಗ್ತೈತೆ. 30 ರೂಪಾಯಿ ಸಿಗ್ತೈತೆ. 100 ಅಂದ್ರೆ ಒಂದ್ ಕಾಯಿಗ? ಒಂದ್ ಕಾಯಿಗೆ 200 ರೂಪಾಯಿ ಸೆಲೆಕ್ಷನ್. ಚಿಲ್ಡ್ರನ್ ಸಿಗುತ್ತಾ? ಚಿಲ್ಡ್ರನ್ ಸಿಗುತ್ತಾ? ಸಿಗ್ತೈತೆ ಸರ್. ಹೌದಾ? 100 ರೂಪಾಯಿಗೆ ಒಂದ್ ಕಾಯಿ. 100 ರೂಪಾಯಿಗೆ ಸಿಗ್ತೈತೆ. ಅಂದ್ರೆ ಕೆಂಪು ತೊಳೆ ಜಾಸ್ತಿ ಆಗ್ತೈತೆ. 200 ರೂಪಾಯಿ ಆಗ್ತೈತೆ. ಈಗ ಬರ್ತಾ ಇದೆಯಲ್ವಾ? ಮುಂಚೆ ಒಂದ್ ಸ್ವಲ್ಪ ಎಳ್ಸ್ ಬರ್ತಿತ್ತು, ಈಗ ಒಂದ್ ಸ್ವಲ್ಪ ಕೆಂಪು ತೊಳೆ ಬರುತ್ತಲ್ವಾ? ಯಾವ್ದು? ಈಗ ಮಾರ್ಕೆಟಿಗೆ ಈಗ ಚೆನ್ನಾಗಿ ಬರ್ತಾಯಿದೆ. ಅಲ್ಲ, ಮುಂಚೆ ಒಂದ್ ತಿಂಗಳು ಮುಂಚೆ ನಾನು ಬಂದಿದ್ದೆ. ಒಂದ್ ತಿಂಗಳು ಮುಂಚೆ ಬಂದಿದ್ದೆ ನಾನು. ಮುರಿಯಕ್ ಬರಲ್ಲ. ಕೆಲವ್ರು ಏನ್ ಮಾಡ್ದಾಗ ಗೊತ್ತಾ? ಸೊಪ್ಪಿ ರೋಟಿಲ್ ಕುಯ್ತಾರೆ. ನಾವು ನೋಡ್ರಿ ಚೀಲ ನೋಡ್ರಿ, ಅದ್ರಾಗೆ ಇಳಿಸಿ ಕಾಯಿ ಮ್ಯಾಕ್ ಹಾಕ್ತೀವಿ. ಸರಿ ಸರಿ. ಅದು ಮ್ಯಾಕ್ ಇಳಿಸಿ ಕಾಯಿ ಕೊಡೋದು. ಸರಿ ಸರಿ. ಆ ಕಾಯಿ ಡ್ಯಾಮೇಜ್ ಬರಲ್ಲ. ಕೆಲವರು ಕಾಯಿ ಕೆಳಕ್ ಹಾಕ್ತಾರಲ್ಲ, ಡ್ಯಾಮೇಜ್ ಬರುತ್ತೆ. ಅದು ಮ್ಯಾಕ್ ಹಾಕಿದ್ರೆ ಡ್ಯಾಮೇಜ್ ಬರಲ್ಲ. ಕಾಯಿ ಚೆನ್ನಾಗಿರ್ತೈತೆ. ಅವ್ರು ತಗೊಂಡೋದ್ರ ಕಸ್ಟಮರ್ಗೂ ಚೆನ್ನಾಗಿ ಪಾಸ್ ಆಗ್ತೈತೆ. ಈಗ ಒಳ್ಳೆ ಕಾಯಿ ಬರ್ತಾ ಇದೆಯಾ? ಒಳ್ಳೆ ಕಾಯಿ ಬರ್ತೈತಿ. ಈಗ ಹಣ್ಣು ಹಾಕೋದಿಕ್ಕೆ ಒಂದ್ 3-4 ದಿನ ಇರ್ಬುತ್ತಾ? ಇರುತ್ತಲ್ವಾ? ಒಂದ್ ವಾರ ಇರ್ತೈತೆ. ನಾಟಿ ಕಾಯಿ ಆದ್ರೆ. ಬೇರೆ ಕಡೆ ಕಾಯಿ ಆದ್ರೆ ಇರಲ್ಲ. ನಮ್ ಚೋಳೂರ್ ಕಾಯಿ ಆದ್ರೆ ಒಂದ್ ವಾರ ತನಕ ಇರ್ತೈತೆ ಹಣ್ಣಾದ್ರು. ನಂಬರ್ ಇದೆ ನಿಮ್ದು? ಇದೆ ಸರ್. ಕೊಡಿ. 95 38 277 925 ಮೋಹನ್ TS. ನಿಮ್ಮ ಹೆಸರು? ಮೋಹನ್ TS. ಮೋಹನ್ CS. ಮೋಹನ್ CS. ಟ್ಯಾಕ್ಟರ್ ಹಾಕ್ತೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಯ್ತು ಸರ್, ಆಯ್ತು. ಆಮೇಲೆ 600 ಕಾಯಿ ಮುರಿತೀವಿ. 600 ಕಾಯಿ ಮುರಿತೀವಿ ವಾರ. ಹೌದಾ? 600 ಕಾಯಿ ಅಲ್ಲೇ ಬಂದು ನಮ್ಮ ಹತ್ರ ಮನೆ ಹತ್ರನೇ ತಗೊಂಡೋಗ್ತಾರೆ ಫೋನ್ ಮಾಡಿ. ಹೌದಾ? ಸೆಲೆಕ್ಷನ್ ಮಾಲ್ ಕೊಡೋದು. ಸರಿ. ಮರ ಮಾಡ್ಕೊಡ್ತೀರಾ ನೀವು? ಚೇಣಿ ಮಾಡ್ಕೊಡ್ತೀರಾ? 500 ಮರ ಮಾಡಿದೀವಿ. ಆಮೇಲೆ ಈ ಚೋಳದ ಸುತ್ತಮುತ್ತ ಯಾವ್ಯಾವ ತಳಿ ಇದೆ ಸರ್? ಹಲಸಿನ ತಳಿ ಯಾವ್ಯಾವ ತಳಿ ಇದೆ? ತಳಿ ರೆಡ್ಡು ಮತ್ತೆ ಬೇರೆ ಬೇರೆ ತರ ಇರ್ತೈತೆ. ತಾಯಳ್ಸು ಮತ್ತೆ ಬೇರೆ ಬೇರೆ ಹಲಸಿನ ಬೇರೆ ರೆಡ್ಡು ಅದ್ರಾಗೂ ಜಾತಿ ಇರ್ತವೆ. ಈಗ ಹಲಸಿನ ತಳಿ ಇದಾವಲ್ಲ, ಸುಮಾರು ವೆರೈಟಿ ಇದೆ ಸರ್. ಅಲ್ವಾ? ಸುಮಾರು ವೆರೈಟಿ ಇದೆ. ಒಂದು 200 ವೆರೈಟಿ ಇದೆ. 200 ವೆರೈಟಿ ಇದೆ. ಹಲಸಿನಕಾಯಲ್ಲಿ 200 ವೆರೈಟಿ ಇದೆ. 200 ವೆರೈಟಿ. ಹೌದಾ? ಆ ಸಸಿ ತಗೊಂಬಂದು ಹಾಕ್ಬೇಕು. ಕಸಿ ಮಾಡ್ಬೇಕು. ಬೀಜದಾಗ ಬಂದ್ರೆ ಮಾಡಲ್ಲ, ಕಸಿನೇ ಮಾಡ್ಬೇಕು. ಕಸಿ ಮಾಡ್ಬೇಕು. ನೀವು ಬೀಜ ಹಾಕ್ಬೇಕು, ಕಸಿ ಮಾಡ್ಬೇಕು. ಒಂದು 200 ವೆರೈಟಿ ಇದೆಯಲ್ವಾ? 200 ವೆರೈಟಿ ಇದೆ ಹಲಸಿನ. ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಯಾರು ಕರೆ ಮಾಡ್ತಾರೆ, ಕರೆ ಮಾಡಿದಾಗ ನಿಮ್ ನಂಬರ್ ಹಾಕ್ತೀನಿ. ಸುಮಾರು ಜನ ಫೋನ್ ಮಾಡ್ತಾರೆ. ನಿನ್ನೆ ಒಬ್ರು ಗೋವಾದಿಂದ ಫೋನ್ ಮಾಡಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಈ ತುಮಕೂರು ಜಿಲ್ಲೆಯ ಕೆಂಪು ತೊಳೆ ಇದೆಯಲ್ಲ, ಒಳ್ಳೆ ಡಿಮ್ಯಾಂಡ್ ಅಲ್ಲಿ ಇದೆ. ಈಗ ಕೆಂಪು ಫುಲ್ ಕೆಂಪಿದೆ ನಮ್ಮ ಹತ್ರ. ಈಗ ಕರ್ನಾಟಕದ ಮೂಲೆಗೆ ಇದರ ಸ್ವಾದ ಹೋಗ್ತಾ ಇದೆ, ಮತ್ತು ಹೊರ ರಾಜ್ಯವ್ರು ಕೂಡ ಹೋಗ್ತಾ ಇದೆ ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗ್ಲಿ. ಇಂಡಿಯನ್ ಜಾಕ್ ಫ್ರೂಟ್ ಅಂತ ನಮ್ ಚಾನಲ್ ನೋಡಿ, ಹುಡ್ಕೊಳ್ಳಿ. ಇಂಡಿಯನ್ ಜಾಕ್ ಫ್ರೂಟ್ ಅಂತ ಇದು ಮೊನ್ನೆ ಹಾಕಿ ನೋಡಿ, ಹೋದ್ವಾರ. ಅಲ್ಲ, ಹೊಡೀರಿ ಸರ್, ಹೇಳ್ತೀವಿ. ಹೊಡೀರಿ ನೋಡು, ಕೆಲವು ಜನ ಗೊತ್ತಾಗಲ್ಲ. ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಯಜಮಾನ್ರೆ, ತಗೊಂಡ್ರಾ? ಹಲೋ, ತಗೊಂಡ್ರಾ? ಹಿಂದಿ ಕೆಂಪುತೋಳೆನಾ ಇದು? ಹಾಂ, ಎರಡು ಇದಾವೆ. ಆಂಧ್ರನಾ? ಎಷ್ಟು ತಗೊಂಡ್ರಿ? ಎಷ್ಟು ಕಾಯಿ ತಗೊಂಡ್ರಿ? ಹಾಂ,
ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ. ಈಗಾಗಲೇ ತುಮಕೂರು ಜಿಲ್ಲೆಯ ಹಲಸು ಪ್ರಖ್ಯಾತಿ ಪಡೆದುಕೊಂಡಿದೆ. ಕರ್ನಾಟಕದ ನಾನಾ ಮೂಲೆಗೆ ಇದರ ರುಚಿ ಮತ್ತು ಸ್ವಾದ ಪಸರಿಸಿದೆ ಮತ್ತು ಹೊರ ರಾಜ್ಯಕ್ಕೂ ಕೂಡ ಇದರ ರುಚಿ ಹೋಗಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ. ಚೇಳೂರು ಮಾರುಕಟ್ಟೆ, ತುಮಕೂರು ಜಿಲ್ಲೆ, ಗುರುವಾರ ಶುಕ್ರವಾರ ಬೆಳಗ್ಗೆ ಆರಂಭ ಆಗುತ್ತೆ, ಮಧ್ಯಾಹ್ನವೂ ಕೂಡ ಇರುತ್ತೆ. ಈ ವರ್ಷದ ಸೀಸನ್ ಆರಂಭ ಆಗಿದೆ. ತುಮಕೂರಿನ ಹಲಸಿಗೆ ತುಂಬ ಬೇಡಿಕೆ ಇದೆ. ಕೆಂಪು ತೊಳೆಗಂತೂ ತುಂಬ ಬೇಡಿಕೆ ಇದೆ. ತೊಗೊಂಡ್ರೆ ಎಷ್ಟು ತೊಗೊಂಡ್ರಿ ಕಣಪ್ಪ. ಹಿಂದಿ ಆಯ್ತಾ? ತೆಲುಗು ಓನ್ಲಿ ತೆಲುಗು. ಏನು ತೊಗೊಂಡ್ರ ಹೆಂಗೆ ತೊಗೊಂಡ್ರ? ಇಂಡಿಯನ್ ಜಾಕ್ ಫ್रूट तेलुगु हिंदी आएगा? अच्छा कितने फल लिए? 700 फल. कितने रेट कितना हुआ? 50,000. 700 फल 50,000. क्या रेड क्या येलो? दो मिक्स है. क्या वो यहाँ रिटेल बिकाते हैं? क्या बिकाते हैं इधर? आंध्र में रिटेल बिकाते हैं क्या होलसेल बिकाते हैं? नहीं पीस काट के बिका. अच्छा काट के बिका. आते रहते हैं क्या? आते रहते हैं क्या? आते रहते हैं. आपका नाम? शेख शफी. शेख शफी. आपका नाम? अमानुल्लाह. शेख अमानुल्लाह. इंडियन जैकफ्रूट. इंडियन जैकफ्रूट. देखते. जिला कौन सा? कड़पा डिस्ट्रिक्ट. कड़पा जिले डालता हूँ. ठीक है. कड़पा डिस्ट्रिक्ट. हाँ ठीक है सर. आंध्र कड़पा डिस्ट्रिक्ट. हाँ डालता हूँ. ठीक है. ಬಾಯ್. ಎಲ್ಲ ಜಾಸ್ತಿ ಆಂಧ್ರದವರು ಜಾಸ್ತಿ ಇದ್ದಾರೆ ಅಲ್ವಾ? ಹ್ಞೂ